ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮುಂದುವರಿಸಿವೆ. ಇರಾನ್ ನಾಶ ಆಗಬಹುದು, ನಾಶ ಮಾಡಬಹುದು. ಆದರೆ ಇಸ್ರೇಲ್ ಯಾಕೆ ಇರಾನ್ ಮೇಲೆ ಯುದ್ಧ ನಡೆಸ್ತಾ ಇದೆ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ಅರಬ್ಬರು ಮತ್ತು ಇಸ್ರೇಲಿಗಳ ನಡುವೆ ಇರುವ ಜಗಳಗಳಿದೆಯಲ್ಲ, ಅದು ಯಾವಾಗಿಂದ ಪ್ರಾರಂಭ ಆಯಿತು? ಅದಕ್ಕೆ ಕಾರಣ ಏನು? ಯಾಕೆಂದರೆ ಈಗ ವಿಶ್ವದಲ್ಲಿ 2 ರೀತಿಯ ಗುಂಪುಗಳಿವೆ. ಒಂದು ಗುಂಪು ಇಸ್ರೇಲಿಗಳನ್ನು ಅಂದರೆ ಯಹೂದಿಗಳನ್ನು ಬೆಂಬಲಿಸ್ತಾರೆ. ಇನ್ನೊಂದು ಗುಂಪು ಈ ಯಹೂದಿಗಳ ದುರಾಕ್ರಮಣವನ್ನು, ಭೂಮಿ ಕಬಳಿಕೆಯನ್ನು, ಇನ್ನೊಂದು ಭೂಮಿಯನ್ನು ಕಸಿದುಕೊಳ್ಳುವುದಕ್ಕೆ ನಡೆಸುವ ಯತ್ನವನ್ನು ವಿರೋಧ ಮಾಡ್ತಾರೆ. ಹಾಗಿದ್ದರೆ ಈ ಯಹೂದಿಗಳ ಇತಿಹಾಸ ಏನು ಗೊತ್ತಾ? ಭಾರತೀಯರಿಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅವರಿಗೆ ಭಾಳ ಸರಳವಾಗಿ ನಮ್ಮ ಮುಬ್ಬಕ್ತರುಗಳು ಏನಿದ್ದಾರೆ, ಚಡ್ಡಿ BJP ಲಂಗೋಟಿ ಜನ, ಸಾಬ್ರು ಹೊಡೆದಾಕ್ತಾರೆ, ಸಾಬ್ರು ವಿರೋಧಿಗಳು, ಆದ್ದರಿಂದ ಅವರು ನಮ್ಮ ಸ್ನೇಹಿತರು ಅನ್ನುವ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಆದರೆ ಇದರ ಹಿಂದೆ, ಈ ಹೋರಾಟದ ಹಿಂದೆ ಒಂದು ರಕ್ತಸಿಕ್ತ ಇತಿಹಾಸ ಇದೆ, ಧರ್ಮ ಸಂಘರ್ಷ ಇದೆ, ಭೂ ಕಬಳಿಕೆ ಇದೆ, ಪ್ರಾಬಲ್ಯವನ್ನು ಸ್ಥಾಪಿಸುವಂತಹ ಹೋರಾಟ ಇದೆ. ಹಾಗಿದ್ದರೆ ಏನು ಈ ಯಹೂದಿಗಳ ಕಥೆ ಅಂತ ಅದನ್ನು ನಿಮ್ಮ ಹತ್ರ ಹೇಳ್ತೀನಿ. ಮೊದಲು ನೀವು ಯಹೂದಿಗಳ ಬಗ್ಗೆ ತಿಳ್ಕೊಬೇಕು. ಭಾಳ ಜನರಿಗೆ ಗೊತ್ತಿಲ್ಲ. ಯಹೂದಿಗಳೇನಿದ್ದಾರೆ ಅವರದ್ದು ಪ್ರಾಚೀನ ಒಂದು ಇತಿಹಾಸ ಅಂತ, ಮತ್ತು ವೈವಿಧ್ಯಮಯ ಇತಿಹಾಸ ಯಹೂದಿಗಳದ್ದು. ಅವರಿರುವ ಪ್ರದೇಶ ಎಸ್ಪೆಷಲಿ ಇಸ್ರೇಲ್, ಈಗಿನ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಪ್ರದೇಶದಲ್ಲಿ ಇದ್ದರು. ಆದರೆ ಅವರ ಮೂಲ ಅಲ್ಲಿನ ಆ ಪ್ರಶ್ನೆ ಕೂಡ ಇದೆ. ಯಹೂದಿಗಳ ಪ್ರಮುಖ ಧಾರ್ಮಿಕ ನಾಯಕ ಮೋಸೆಸ್ ಅಂತ. ಮೋಸೆಸ್ ಅವರ ಮೂಲ ಈಜಿಪ್ಟ್ ಆಗಿತ್ತು. ಈಜಿಪ್ತಿಂದ ವಲಸೆ ಬಂದವರು. ಅವರೇ ಒಂದು ರೀತಿಯಲ್ಲಿ ಈ ಧರ್ಮದ ಮುಖ್ಯಸ್ಥರು ಆಗಿದ್ದವರು. ಜುಡಾಯಿಸಮ್ ಅಂತ ಏನಂತೀವಿ, ಅದು ಯಹೂದಿಗಳ ಧರ್ಮ ಅಂತ. ಇದು ಸಾಧಾರಣವಾಗಿ ಈ ಧರ್ಮ ಏನಿದೆ ಅದು ಕ್ರಿಸ್ತಪೂರ್ವ 1000 ಹೊತ್ತಿಗೆ, 1000 2000 ಅಂತಲೂ ಹೇಳಲಾಗತ್ತೆ, ಈ ಧರ್ಮ ಉದಯವಾದ್ದು ಅಂತ. ಇದರ ಮೂಲ ರಾಜ ಡೇವಿಡ್ ಮತ್ತು ಸೊಲೊಮನ್ ಅವರು. ಸೊಲೊಮನ್ ಕೂಡ ಯಹೂದಿಗಳಿಗೆ ಬಹಳ ಮುಖ್ಯ. ಇದಾದ ಮೇಲೆ ಇಸ್ರೇಲ್ ರಾಜ್ಯ ಸ್ಥಾಪನೆ ಆದದ್ದು ಯಾವಾಗ ಅನ್ನೋದು, ಅದಕ್ಕೂ ಮೊದಲು ಇನ್ನೂ ಕೆಲವು ವಿಚಾರಗಳು ನಿಮ್ಗೆ ಹೇಳಬೇಕು. ಇಸ್ರೇಲ್ನ ಮೊದಲ ದೇವಾಲಯ, ಯಹೂದಿಗಳ ಮೊದಲ ದೇವಾಲಯ ನಿರ್ಮಾಣ ಆದದ್ದು ಜೆರುಸಲೇಮ್ನಲ್ಲಿ. ಜೆರುಸಲೇಮ್ ಹೇಗಿದೆ ಅಂದರೆ ಅದು 3 ಧರ್ಮಗಳ ಕೇಂದ್ರ. ಒಂದು ಜುಡಾಯಿಸಮ್ ಅಥವಾ ಯಹೂದಿಗಳದ್ದು, ಇನ್ನೊಂದು ಕ್ರಿಶ್ಚಿಯನ್ ಅವರಿಗೆ, ಮತ್ತೊಂದು ಮುಸ್ಲಿಂ. ಈ 3 ಧರ್ಮಗಳ ಏನಿದೆ ಪವಿತ್ರ ಸ್ಥಳ ಅಂದರೆ ಜೆರುಸಲೇಮ್. ಅಲ್ಲೇ ಧರ್ಮ ಮತ್ತು ಧಾರ್ಮಿಕ ಸಂಘರ್ಷ ಪ್ರಾರಂಭ ಆಗುತ್ತೆ ಅಂತ. ಈ ಒಂದು ಮೊದಲ ದೇವಾಲಯವನ್ನು ಏನು ಜೆರುಸಲೇಮ್ನಲ್ಲಿ ನಿರ್ಮಾಣ ಮಾಡಲಾಯಿತು, ಅದನ್ನು ಬ್ಯಾಬಿಲೋನಿಯನ್ನರು ಬಂದು ಅದನ್ನು ನಾಶಪಡಿಸ್ಬಿಡ್ತಾರೆ. ಆ ದೇವಸ್ಥಾನವನ್ನು, ಮೊದಲ ದೇವಸ್ಥಾನವೇ ನಾಶ ಆಗಿಬಿಡುತ್ತೆ. ಆದ್ದರಿಂದ ಇನ್ನೊಂದು ಏನಾಗುತ್ತೆ ಅಂದರೆ ಅವರು 2ನೇ ದೇವಾಲಯ ಕ್ರಿಸ್ತ ಶಕ ಸುಮಾರು 70ರ ಹೊತ್ತಿಗೆ ಯಹೂದಿಗಳ 2ನೇ ದೇವಾಲಯ ಕೂಡ ನಾಶ ಆಗುತ್ತೆ. ಅದು ಅಷ್ಟರ ಹೊತ್ತಿಗೆ ಯಹೂದಿಗಳು ಯಾರು ಜುಡಾಯಿಸಮನ್ನು ನಂಬುತ್ತಾರೆ ಅವರು ವಿಶ್ವದ ಹಲವೆಡೆ ಸ್ಪ್ರೆಡ್ ಆಗಿರ್ತಾರೆ. ಅವರ ಸ್ಥಳ ಎಲ್ಲಿ ಅಂದರೆ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಯಹೂದಿಗಳು ಏನಿದ್ದಾರೆ ಅವರು ಅದನ್ನು ತಮ್ಮ ನೆಲೆಗಳನ್ನಾಗಿ ಮಾಡ್ಕೋತಾರೆ. ಇಂತಹ ಸಿಚುವೇಷನ್ನಲ್ಲಿ ವಿಶ್ವದ ಎಲ್ಲೆಡೆ ಇರುವಂತಹ ಯಹೂದಿಗಳಿದ್ದಾರೆ. 20ನೇ ಶತಮಾನದಲ್ಲಿ ಒಂದು ನರಮೇಧ ನಡೆದು ಹೋಗುತ್ತೆ, ಸಾವಿನ ತಾಂಡವ ನಡೆಯುತ್ತೆ. ಹಾಗೆಯೇ ಯಹೂದಿಗಳ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸುವ ಯತ್ನ ಅದನ್ನ ಮಾಡೋನು ಹಿಟ್ಲರ್ ಅಂತ. ನಾಜಿ ಜರ್ಮನಿ ಏನಿದೆ, ನಾಜಿಗಳು ಸುಮಾರು 6 ಮಿಲಿಯನ್ ಯಹೂದಿಗಳನ್ನು ಕೊಂದಾಕ್ತಾರೆ. ಅವ್ರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ರೀತಿ ಹಾಕ್ತಾರೆ. 6 ಮಿಲಿಯನ್ ಯಹೂದಿಗಳು ಇದಾಗ್ತಾರೆ. ಅದಾದ ಮೇಲೆ ಈ ಒಂದು ಹಿಟ್ಲರ್ನ ಈ ದೌರ್ಜನ್ಯ ನಡೆದ ಮೇಲೆ ಇಸ್ರೇಲಿಗಳು ತಮ್ಮದೇ ಆದ ಒಂದು ದೇಶ ಬೇಕು. ದೇಶ ಇರಲ್ಲ ಅವರಿಗೆ, ಧರ್ಮ ಇರುತ್ತೆ ಆದರೆ ದೇಶ ಇರಲ್ಲ. ಹಾಗೆ
ಯಹೂದಿಗಳು ತಮ್ಮದೇ ಆದ ದೇಶವನ್ನು ಇಸ್ರೇಲನ್ನು ಸ್ಥಾಪನೆ ಮಾಡಿಕೊಂಡಿದ್ದು 1948ರಲ್ಲಿ. ಯಾವಾಗ ಹೇಳಿ? 1948ಕ್ಕೆ ಮೊದಲು ಇಸ್ರೇಲ್ ಇರಲಿಲ್ಲ. ಯಹೂದಿಗಳಿಗೆ ಅವರದೇ ಆದ ದೇಶ ಇರಲಿಲ್ಲ. ಸೊ 48ರಲ್ಲಿ ಇಸ್ರೇಲ್ ಸ್ಥಾಪನೆಯಾಗುತ್ತೆ. ಅದಕ್ಕೆ ಪೂರ್ವವಾಗಿ ಯಹೂದಿಗಳಿಗೆ ಒಂದು ದೇಶ ಬೇಕು ಅನ್ನುವ ಹೋರಾಟ ಕೂಡ ನಡೀತಾ ಇರುತ್ತೆ. ಯಾವಾಗ 48ರಲ್ಲಿ ಇಸ್ರೇಲ್ ದೇಶ ಸ್ಥಾಪನೆ ಆಗುತ್ತೋ ಆವಾಗಲೇ ಯುದ್ಧದ ಇತಿಹಾಸ ಕೂಡ ಪ್ರಾರಂಭ ಆಗುತ್ತೆ. ಯುದ್ಧದ ಬಾಗಿಲು ತೆಗೆದುಕೊಳ್ಳುತ್ತೆ. ಇಸ್ರೇಲ್ ವರ್ಸಸ್ ಅರಬ್ಬರು. ಆ ಯುದ್ಧ ಏನಿದೆ, ಆ ಯುದ್ಧದೊಂದಿಗೆ ಈ ದೇಶ ಪ್ರಾರಂಭ ಆಗುತ್ತೆ. ರಕ್ತಪಾತದೊಂದಿಗೆ ದೇಶ ಪ್ರಾರಂಭ ಆಗುತ್ತೆ. ಸಾವಿನೊಂದಿಗೆ ದೇಶ ಪ್ರಾರಂಭ ಆಗುತ್ತೆ. ವೈರದೊಂದಿಗೆ ದೇಶ ಪ್ರಾರಂಭ ಆಗುತ್ತೆ. ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಬೇಕು ಅನ್ನುವುದರೊಂದಿಗೆ ಪ್ರಾರಂಭ ಆಗುತ್ತೆ. ಸೊ ಇವರು ಇಸ್ರೇಲಿಗಳು ಯೂಶ್ವಲಿ ಅವರು 2 ಭಾಷೆಗಳನ್ನ ಮಾತನಾಡ್ತಾರೆ. ಹೀಬ್ರೂ ಏನಿದೆ ಅವರ ಯಹೂದಿಗಳ ಭಾಷೆ. ಆದರೆ ಯುರೋಪಿಯನ್ನಲ್ಲಿ ಬೇಡ ಯಡಿಷ್ ಅಂತ ಒಂದು ಭಾಷೆ ಇದೆ, ಆ ಭಾಷೆ ಕೂಡ ಅವರದ್ದು ಅಂತ. ಈಗ ಒಟ್ಟಾರೆಯಾಗಿ ವಿಶ್ವದಲ್ಲಿ ಒಂದು 14ರಿಂದ 15 ಮಿಲಿಯನ್ ಯಹೂದಿಗಳು ಇರಬಹುದು. 14ರಿಂದ 15 ಮಿಲಿಯನ್ ಯಹೂದಿಗಳು ಇದ್ದಾರೆ ಅಂತ. ಸೊ ಅದರಿಂದ ಇಸ್ರೇಲ್ ಪ್ರಾರಂಭ ಆಗುವುದಕ್ಕೆ ಮೂಲ ಕಾರಣ ಧರ್ಮ ಅನ್ನೋದನ್ನು ಅರ್ಥ ಮಾಡಬೇಕು. ಧಾರ್ಮಿಕ ಮೂಲ. ಯಾವುದೇ ದೇಶ ಧರ್ಮದ ಆಧಾರದ ಮೇಲೆ ಹುಟ್ಟಿದರೆ ಆ ದೇಶ ಇದೆಯಲ್ಲ, ಅದು ಧರ್ಮದಲ್ಲಿ ಹುಟ್ಟು ಧರ್ಮದಲ್ಲೇ ಸಾಯಬಹುದು. ಸೊ ಧರ್ಮದ ಒಂದಿಗೆ ಅದು ಪ್ರಾರಂಭ ಆದ್ದು. ಅದರ ಜೊತೆಗೆ ಯಹೂದಿ ಅವರ ಇತಿಹಾಸ ಇದೆಯಲ್ಲ, ಅದು ರಾಜ್ಯ ನಿರ್ಮಾಣ, ವಲಸೆ, ಹಿಂಸೆ ಮತ್ತು ಪುನರುತ್ಥಾನ, ಈ ಒಂದು ಹಂತವನ್ನು ದಾಟಿದ್ದು ಅಂತ. ಒಂದು ಫಸ್ಟ್ ರಾಜ್ಯವನ್ನು ಮಾಡ್ತಾರೆ, ಅದಾದ ಮೇಲೆ ವಲಸೆಗಳು ನಡೀತವೆ, ಹಿಂಸೆಗಳು ನಡೀತವೆ, ನಂತರ ಪುನರುತ್ಥಾನ ಆಗುತ್ತೆ, ಅದರ ದೇಶವನ್ನು ಸ್ಥಾಪನೆ ಮಾಡ್ಕೋತಾರೆ ಅಂತ. ಇವರ ಸಂಘರ್ಷಕ್ಕೂ ಕೂಡ ಮೂರು ಪ್ರಮುಖ ಅಂಶಗಳನ್ನ ನಾವು ಗುರುತಿಸಬಹುದು. ಮೊದಲನೇದಾಗಿ ಭೂಮಿ. ಆ ಭೂಮಿ ಯಾರದ್ದು? ಇದೊಂದು ರೀತಿ ಲ್ಯಾಂಡ್ ಡಿಸ್ಪ್ಯೂಟ್ ಅಂತ. ಹಾಗೆ ನೋಡಿದರೆ ಇದು ರಿಲಿಜಿಯಸ್ ಡಿಸ್ಪ್ಯೂಟ್ ಅಲ್ವೇ ಅಲ್ಲ. ಇಸ್ರೇಲ್ ಪ್ರಾರಂಭ ಆಗೋದಕ್ಕೆ ರಿಲಿಜಿಯಸ್ ಕಾರಣ ಆದರೂ ಇದ್ರ ಡಿಸ್ಪ್ಯೂಟ್ ಇರೋದು ಅದು ಭೂಮಿಯಿಂದ. ಇನ್ನು ಇನ್ನೊಂದು ಸಂಘರ್ಷಕ್ಕೆ ಕಾರಣ ಒಂದು ಭೂಮಿ, ಎರಡನೇದು ಇಸ್ರೇಲೇ ಸಂಘರ್ಷಕ್ಕೆ ಕಾರಣ, ಮೂರನೇದು ಪ್ಯಾಲಿಸ್ತೀನ್ ಸಂಘರ್ಷ. ಸೊ 1948ರಿಂದ ಅರಬ್ ಮತ್ತು ಇಸ್ರೇಲ್ ಯುದ್ಧ ಪ್ರಾರಂಭ ಆಗುತ್ತೆ. ನಿಮಗೆ ಹೇಳಿದೆ ನಾನು. ಸೊ ಮುಖ್ಯ ಹೊಡೆದದ್ದು ನಡೆದದ್ದು 1948ರಲ್ಲಿ, 1967ರಲ್ಲಿ, 1973ರಲ್ಲಿ. ಸೊ ಈ ಮೂರೂ ಯುದ್ಧಗಳ ಮುಗಿಯುವ ಹೊತ್ತಿಗೆ ಇಸ್ರೇಲ್ ಭೂಭಾಗವನ್ನು ಕಬಳಿಸುತ್ತೆ. ಅದು ಏನು, ಭೂಭಾಗದಲ್ಲಿ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪ್ರದೇಶ ಇದೆ. ಗಾಜಾ ಪ್ರದೇಶದ ಬಗ್ಗೆ ಭಾರತದಲ್ಲಿ ಯಾರು ಮಾತನಾಡ್ತಾ ಇಲ್ಲ. ಇಸ್ರೇಲ್ ಸುಮಾರು 75,000 ಜನರನ್ನು ಅಲ್ಲಿ ಹತ್ಯೆ ಮಾಡಿದೆ ಗಾಜಾದಲ್ಲಿ, ಗಾಜಾ ಪಟ್ಟಿಯಲ್ಲಿ. ಈ 75,000 ಜನರಲ್ಲಿ ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ. ಆಸ್ಪತ್ರೆಗಳನ್ನು ನಾಶಪಡಿಸಲಾಗಿದೆ. ಅದು ಒಂದು ರೀತಿಯಲ್ಲಿ ಅಲ್ಲಿ ಹೆಣಗಳ ಮೆರವಣಿಗೆ ನಡೆದಂಗೆ ಕಾಣುತ್ತೆ. ಆ ರೀತಿ ಅದನ್ನು ನಾಶಪಡಿಸಲಾಗಿದೆ ಅಂತ. ಸೊ ಇದರಿಂದ ಆದದ್ದೇನು ಅಂದರೆ, ಇಸ್ರೇಲ್ನ ಈ ಆಕ್ರಮಣಶೀಲ ಮನಸ್ಥಿತಿಯಿಂದಾಗಿ ಪ್ಯಾಲಿಸ್ತೀನಿಯರಿಗೆ ದೇಶನೇ ಇಲ್ಲ. ಪ್ಯಾಲಿಸ್ತೀನ್ ಸೇರಿದಂಥ ವೆಸ್ಟ್ ಬ್ಯಾಂಕ್ನ ಅರ್ಧ ಭಾಗವನ್ನು ಇಸ್ರೇಲ್ ಕಬಳಿಸಿದೆ. ಸೊ ಗಾಜಾ ಪ್ರದೇಶದಲ್ಲಿ ಹಮಾಸ್ ಅನ್ನುವ ಉಗ್ರ ಸಂಘಟನೆ ಇದೆ. ಅದರ ವಿರುದ್ಧ ಇಸ್ರೇಲ್ ಸದಾ ದಾಳಿಯನ್ನು ಮಾಡುತ್ತೆ. ಈಗಲೂ ಕೂಡ ಯಾವ ರೀತಿ ಇದೆ ಅಂದರೆ, ಅದು ಸ್ಮಶಾನ ಸದೃಶವಾಗಿದೆ ಗಾಜಾ ಪ್ರದೇಶ. ಅಲ್ಲಿ ಈವನ್ ಔಷಧಗಳನ್ನು ಹೋಗೋದಕ್ಕೆ ಮಾಡ್ತಾ ಇಲ್ಲ, ಇಂಧನ ಯಾವುದೂ ಇಲ್ಲ. ಗಾಜಾ ಅನ್ನೋದು ನರಕ. ಅದು ಆ ಸ್ಥಿತಿಯನ್ನು ಇಸ್ರೇಲ್ ನಿರ್ಮಿಸಿದೆ ಅಂತ. ಅದರ ಜೊತೆಗೆ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೈನರ ಪರವಾಗಿ ಕೆಲವು ದೇಶಗಳು ನಿಂತಿದ್ದು, ಎಸ್ಪೆಷಲಿ ಈಜಿಪ್ತು, ಸಿರಿಯಾ, ಜೋರ್ಡನ್ಗಳು. ಆದರೆ ಇಸ್ರೇಲ್ ಪರವಾಗಿ ನಿಂತಿದ್ದು ದೊಡ್ಡಣ್ಣ, ಗ್ರೇಟ್ ಅಮೇರಿಕಾ. ಯಾಕೆಂದರೆ ಅಮೇರಿಕಾದಲ್ಲಿ ಅದಕ್ಕೂ ನಿಮಗೊಂದು ಕಾರಣ ಬೇಕು. ಯಾಕೆ ಇಸ್ರೇಲ್ ಇಷ್ಟು ಸಣ್ಣ ದೇಶವನ್ನು ವಿಶ್ವದ ಎಲ್ಲೆಡೆ ಬೆಂಬಲಿಸ್ತಾರೆ ಅಂತಂದರೆ, ಅವರು ವಿಜ್ಞಾನ, ತಾಂತ್ರಿಕತೆ ಮೊದಲಾದಗಳಲ್ಲಿ ಯಹೂದಿ ಡಯಸ್ಪೊರಾ ಇದೆಯಲ್ಲ, ದೇ ಆರ್ ಸೋ ಪವರ್ಫುಲ್ ಅಂತ. ಅಮೇರಿಕದ ಆರ್ಥಿಕತೆ ಕೂಡ ಅವರ ನಿಯಂತ್ರಣದಲ್ಲಿದೆ. ಅವರ ಟ್ರಂಪ್ ಇರಲಿ, ಅವರ ಅಪ್ಪ ಇರಲಿ, ಅಲ್ಲಿಯ ಇಸ್ರೇಲಿ ಡಯಸ್ಪೊರಾವನ್ನು ಮೀರಿರೋಕ್ಕೆ ಆಗಲ್ಲ. ಅವರು ಒಂದು ರೀತಿ ಅಮೇರಿಕ ಅನ್ನೋದು ಯಹೂದಿಗಳದ್ದೇ ಆಗಿದೆ ಅಂತ. ಅತಿ ಸಣ್ಣ ಸಮುದಾಯ ಯಾವ ರೀತಿ ಇದೆ ನೋಡಿ.
ಸೊ ಈ ಯುದ್ಧಕ್ಕೆ ಕಾರಣಗಳನ್ನು ಕೂಡ ನಾವು 3-4 ಅಂಶಗಳನ್ನ ಪಟ್ಟಿ ಮಾಡ್ಬೋದು. ನಿಮ್ಗೆ ಈಗಾಗಲೇ ಹೇಳಿದೆ, ಒಂದು ಭೂ ವಿವಾದ, ಅದ್ರ ಜೊತೆಗೆ ಜೆರುಸಲೇಮಿಗೆ ಇದ್ದಂಥ ಧಾರ್ಮಿಕ ಮಹತ್ವ, 3 ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಅಲ್ಲಿರುವುದು ರಾಷ್ಟ್ರೀಯತೆಯ ಪ್ರಶ್ನೆ, ರಾಷ್ಟ್ರೀಯ ಗುರುತು ಮತ್ತು ಭದ್ರತೆ. ರಾಷ್ಟ್ರೀಯತೆ ಬಹಳ ಮುಖ್ಯವಾದ ಒಂದು ಅಂಶ ಕೂಡ ಆಗಿದೆ. ಅದರ ಜೊತೆಗೆ ಅಲ್ಲಿರುವ ಪಾಲಿಟಿಕ್ಸು, ಅದರ ಜೊತೆಗೆ ಹಿಂಸಾತ್ಮಕ ಗುಂಪುಗಳು ಏನಿವೆ, ಹಲವರು ಇವೆ. ನಿಮ್ಮ ಹಮಾಸ್ ಬಗ್ಗೆ ಹೇಳಿದೆ. ಹಮಾಸ್ 73ರಲ್ಲಿ ಹಮಾಸ್ ಅತಿ ದೊಡ್ಡ ದಾಳಿಯನ್ನು ನಡೆಸ್ತು ಇಸ್ರೇಲ್ ಮೇಲೆ. ಅದಾದಮೇಲೆ ಮತ್ತೆ ಸಂಘರ್ಷ ಜಾಸ್ತಿ ಆಗ್ತಾ ಹೋಯಿತು. ಸೊ ಈಗ ಈ ಗಾಜಾ, ನಾನು ನಿಮಗೆ ಹೇಳಿದಾಗೆ ಹಮಾಸ್ ನಿಯಂತ್ರಣದಲ್ಲಿ ಇದೆ. ವೆಸ್ಟ್ ಬ್ಯಾಂಕ್ ಭಾಗಶಃ ಪ್ಯಾಲೆಸ್ತೈನ್ ಕೈಲಿದೆ, ಭಾಗಶಃ ಇಸ್ರೇಲ್ ಮೇಲಿದೆ. ಸೊ ಒಟ್ಟಾರೆಯಾಗಿ ಇಡೀ ಈ ಒಂದು ವಿಚಾರ ಇದೇನಿದೆ, ಇದಕ್ಕೆ 2 ಅಂಶಗಳಿವೆ. ಒಂದು, ಇಡೀ ಈ ಸಂಘರ್ಷ ಒಂದು ಸಂಕೀರ್ಣವಾದಂಥದ್ದು, ಇದು ಸುಲಭವಾಗಿ ಬಗೆಹರಿಸೋದಂತಲ್ಲ. ಅದರ ಜೊತೆಗೆ ಭಾವನಾತ್ಮಕ ಬಿಕ್ಕಟ್ಟು ಕೂಡ ಈ ವಿಚಾರದಲ್ಲಿ ಇದೆ. ಸೊ 2 ನೇಷನ್ ಥಿಯರಿ ಏನಿದೆ, ಅದನ್ನು ಭಾರತ ಕೂಡ ಮೊದಲಿಂದ ಬೆಂಬಲ ಕೊಡ್ತಾ ಬಂದಿದೆ, 2 ನೇಷನ್ ಥಿಯರಿ. ಆದರೆ ಈ 2 ನೇಷನ್ ಥಿಯರಿಗೆ ಇವೆರಡು ದೇಶಗಳು ಒಪ್ಪಬೇಕಲ್ಲ. 2 ದೇಶಗಳು ಅಂತಂದರೆ ಪ್ಯಾಲೆಸ್ತೈನ್ನ ಬೆಂಬಲಿಗರು ಹಾಗೂ ಇಸ್ರೇಲ್. ಈಗ ಇದು ಒಂದು ರೀತಿಯಲ್ಲಿ ನಿಯಂತ್ರಣವನ್ನು ಮೀರಿಬಿಟ್ಟಿದೆ. ಸೊ ಆ ಕಾರಣಕ್ಕೆ ಸಮಸ್ಯೆ ಉಲ್ಬಣಗೊಂಡಿದೆ. ಮತ್ತು ಭಾಳಷ್ಟು ಜನರಿಗೆ ಇದು ಪ್ಯಾಲೆಸ್ತೈನ್ನಲ್ಲಿ ಬರೀ ಮುಸ್ಲಿಮರಿದ್ದಾರೆ ಅಂಥೇಳಿ ನಮ್ಮ ಮುಬ್ಬಕ್ತರುಗಳು ಇವರು ಭಾಷಣ ಹೊಡ್ಕೊಂಡಿದ್ದಾರೆ. ಅಲ್ಲ, ಪ್ಯಾಲೆಸ್ತೈನಿಯನ್ ಏನಿದ್ದಾರೆ ಅವರದ್ದೇ ಒಂದು ಕಲ್ಚರ್ ಇದೆ. ಅಲ್ಲಿ ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ. ಪ್ಯಾಲೆಸ್ತೈನ್ಗಳ ಕೆಲವು ಮುಸ್ಲಿಮರು ಅಲ್ಲ. ಆದರೆ ಇಲ್ಲಿಯವರು ಚಡ್ಡಿ ಹಾಕ್ಕೊಂಡು ಕವಾಯತ್ ಮಾಡೋರು, ಈಗ ಪ್ಯಾಂಟ್ ಹಾಕೊಂಡು ಕುಣಿಯೋರೆಲ್ಲ ಅವರು ಮುಸ್ಲಿಮರು ಮಾತ್ರ ಪ್ಯಾಲೆಸ್ತೈನರು ಹೊಡೆದಾಕ್ಲಿ ಬಿಡಿ ಇಸ್ರೇಲ್ ಅಂತ. ಅರಬ್ ಕಂಟ್ರೀಸ್ ಎಲ್ಲ ಮುಸ್ಲಿಮರು ತಾನೇ ಹೊಡೆದಾಕ್ಲಿ ಅಂತ. ಆದರೆ ಇಲ್ಲದಿರುವ ಕಾಮನ್ ಸೆನ್ಸ್ ಅಂದರೆ ಈಗ ಏನು ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಪರಿಸ್ಥಿತಿ ಉಲ್ಬಣಗೊಂಡಿದೆಯಲ್ಲ, ಅಲ್ಲಿ ಇರುವ ಭಾರತೀಯರ ಸಂಖ್ಯೆ ಎಷ್ಟು ಗೊತ್ತಾ? 90 ಲಕ್ಷಕ್ಕೂ ಹೆಚ್ಚು. ಇನ್ನೇನೋ ಪರಿಸ್ಥಿತಿ ಕೆಟ್ಬಿಟ್ಟು ಗಲಾಟೆಯಾಗಿ ಈ 90 ಲಕ್ಷ ಭಾರತೀಯರು ವಾಪಸ್ ಬರೋ ಸ್ಥಿತಿ ನಿರ್ಮಾಣ ಆದರೆ ನಮಗೆ ಬರುವ ವಿದೇಶಿ ವಿನಿಮಯ ನಿಲ್ಲೋದು ಬೇರೆ. ಅವ್ರಿಗೆ ಎಲ್ಲಿ ಕೆಲಸ ಕೊಡ್ತೀರಿ? ಗೋಶಾಲೆ ತೆರಿತೀರಾ? ಅಥವಾ ಯಾವುದೇ ದೇವಸ್ಥಾನದಲ್ಲಿ ಗಂಟೆ ಹೊಡಿಯೋಕ್ಕೆ ಬಿಡ್ತೀರಾ? ಎಲ್ಲಿ ಬಿಡ್ತೀರಿ ಅವರಿಗೆ? 90 ಲಕ್ಷ ಜನಕ್ಕೂ ಹೆಚ್ಚು ಜನ ಇದ್ದಾರೆ ಗಲ್ಫ್ನಲ್ಲಿ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಈ ಗಲ್ಫ್ ದೇಶಗಳೆಲ್ಲ ಒಂದು ರೀತಿ ಅಪಾಯಕಾರಿ ಸ್ಥಿತಿಯನ್ನು ತಲುಪಿಬಿಟ್ಟಿವೆ. ಮೊದಲ ರೀತಿ ಆರ್ಥಿಕತೆ ಉಳಿಯಲ್ಲ. ನಮ್ಮೂರಲ್ಲಿ ಮೊದಲಿತ್ತು, ನಮ್ಮ ಕರಾವಳಿಯಲ್ಲೂ ಏನಾರು ಆಯ್ತು ಅಂದರೆ ದುಬೈಗೆ ಹೋಗ್ಬಿಡ್ತೀವಿ ಅಂತ. ಆ ರೀತಿ ಹೋಗಿ ಬದುಕು ಕಟ್ಕೊಂಡವರು 90 ಲಕ್ಷ ಜನ ಈ ಯುದ್ಧದಿಂದಾಗಿ ಅವರು ಅಲ್ಲಿ ಕೆಲಸವನ್ನು ಕಳ್ಕೊಂಡ್ರೆ, ಮನೆ ಕಳ್ಕೊಂಡ್ರೆ ದೇಶಕ್ಕೆ ಬರಬೇಕು ವಾಪಸ್. ಇಲ್ಲಿ ಬಂದು ಏನು ಮಾಡ್ತಾರೆ? ಅನ್ನ ಎಲ್ಲಿದೆ? ಇಲ್ಲಿ ರಾಮ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡಬೇಕು, ಬೆಳಗ್ಗೆ ಎದ್ದು ಆಂಜನೇಯಿಂದ ಅದು ಯಾವುದೋ ಇಂಥ ಹನುಮಾನ್ ಚಾಲಿಸ ಹೇಳಬೇಕು, ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು, ಗೋವು ಅಂತ ಹಿಡ್ಕೋಬೇಕು, ಬೆಂಕಿ ಹಚ್ಚಬೇಕು, ಇಡೀ ದೇಶವನ್ನು ನಾಶಪಡಿಸ್ಬೇಕು. ಆ ರೀತಿ ಕಾರ್ಯಕರ್ತರನ್ನ ರೆಡಿ ಮಾಡ್ತಾರೆ ಅಷ್ಟೇ. ಆದ್ದರಿಂದ ಇಡೀ ಈ ಯಹೂದಿಗಳ ಇತಿಹಾಸ ಇದೆಯಲ್ಲ, ಅಲ್ಲಿ ಕಬಳಿಕೆಯ ಪ್ರಶ್ನೆ, ಭೂ ಕಬಳಿಕೆಯ ಪ್ರಶ್ನೆ ಇದೆ, ಧರ್ಮದ ಸಂಘರ್ಷ ಇದೆ, ಎಲ್ಲ ಇದೆ. ಆದರೆ ನ್ಯಾಯಯುತವಾಗಿ ಪ್ಯಾಲೆಸ್ತೇನಿಯರ ಅವರ ಭೂಮಿ ಇದೆಯಲ್ಲ, ಅದನ್ನು ಆಕ್ರಮಣ ಮಾಡಿ ತಮ್ಮದು ಅಂತ ಹೇಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಈಗಲೂ ಕೂಡ ಈ ಇರಾನ್ ಯುದ್ಧದ ನಂತರ ಸ್ಲೋಲಿ ಇಸ್ರೇಲ್ ಈ ಭೂ ಆಕ್ರಮಣವನ್ನು ಮುಂದುವರಿಸಿದೆ ಅಂತ ಹಲವು ಪ್ರದೇಶದಲ್ಲಿ ಮುನ್ನುಗ್ತಾ ಇದೆ. ಅದು ಅಪಾಯಕಾರಿ ಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಜೊತೆಗೆ ದೊಡ್ಡಣ್ಣ ಇದ್ದಾರೆ. ದೊಡ್ಡಣ್ಣ ಮತ್ತು ಸಣ್ಣಣ್ಣ ಸೇರಿಬಿಟ್ಟು ಈ ದೊಡ್ಡಣ್ಣ ಮತ್ತು ಸಣ್ಣಣ್ಣನ ಜೊತೆಗೆ ನಮ್ಮವರು ಒಂದು 56 ಇಂಚಿನವರು ಬೇರೆ ಹೋಗಿ ನಿಂತ್ಕೊಂಡಿದ್ದಾರೆ. ಯಾಕೆಂದರೆ ಇನ್ನೇನೂ ಅಲ್ಲ, ಮುಸ್ಲಿಮರು ವಿರೋಧವರು, ಇಸ್ಲಾಮಿ ಫೋಬಿಯಾ ಅಂತಾರೆ ನೋಡಿ, ಇಸ್ಲಾಮಿ ಫೋಬಿಯಾದಿಂದ ಭಾರತ ವಿದೇಶಾಂಗ ನೀತಿ ಹೀಗಿರಲಿಲ್ಲ. ಕೊನೆಯವರೆಗೆ ಪ್ಯಾಲೆಸ್ತೇನಿಯರು ಏನಿದಾರಲ್ಲ, ಭಾರತ ಅಂದರೆ ಅತಿ ಪ್ರೀತಿ ಪಾತ್ರವಾದ ದೇಶ ಆಗಿತ್ತು. ಯಾಸಿರ್ ಅರಾಫತ್ ಪ್ಯಾಲೆಸ್ತೇನಿಯನ್ನರ ಮಹಾನ್ ನಾಯಕರಾಗಿದ್ದರು. ಅವರು ಭಾರತ ನನ್ನ 2ನೆಯ ನೆಲ ಅಂತ ಹೇಳಿದರು, ಭಾರತ ನನ್ನ 2ನೆಯ ದೇಶ ಅಂತ ಹೇಳಿದರು. ಇಂದಿರಾ ಗಾಂಧಿ, ನೆಹರು ಕಾಲದಿಂದ ಭಾರತೀಯರ ಕಂಡ್ರೆ ಅಪಾರವಾದ ಪ್ರೀತಿ ಯಾಸಿರ್ ಅರಾಫತ್ ಅವರಿಗೆ ಇತ್ತು. ಅವರು ಪಾಕಿಸ್ತಾನವನ್ನು ಇಷ್ಟಪಡ್ತಿರಲಿಲ್ಲ, ಪಾಕಿಸ್ತಾನವನ್ನು ನನ್ನವರು ಅಂತ ಹೇಳ್ತಿರಲಿಲ್ಲ. ಪ್ಯಾಲೆಸ್ತೇನಿಯರು ಭಾರತೀಯರು ನನ್ನವರು, ಅವರು ನಮ್ಮ ಸಹೋದರರು ಅಂತ ಹೇಳ್ತಿದ್ರು.
ಅದನ್ನು ನಾವು ನಾಶಪಡಿಸಿದ್ದೀವಿ. ಬಿಕಾಸ್ ನಮಗೆ ನಮ್ಮ ಕೋಮುಭಾವರಿಗೆ ಬೆಂಕಿ ಹಚ್ಚುವುದಕ್ಕೆ ನಮಗೆ ಯಹೂದಿ ಬೇಕಾಗಿದೆ. ಅದರಂತೆ ಆ ನರರಾಕ್ಷಸ ಬೆಂಜಮಿನ್ ನೇತನ್ಯಾಹುವನ್ನು ನಾವು ಅಪ್ಪಿಕೊಳ್ತಾ ಇದ್ದೀವಿ. ಎಲ್ಲವೂ ಕೂಡ ಅಷ್ಟೇ, ನಾಶದಕ್ಕೆ ಹಲವು ಮೆಟ್ಟಿಲುಗಳಂತೆ. ಇದು ಯಾವ ನಾಶದ ಮೆಟ್ಟಿಲು ಗೊತ್ತಿಲ್ಲ. ಇದಾಗಿತ್ತು ಇದನ್ನು ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.